ನೀಡಿದ್ರೂ ಕ್ರಮ ಆಗ್ತಾ ಇಲ್ಲ ಎಂದು ಆಗ್ರಹಿಸಿ ವ್ಯಕ್ತಿಯೋರ್ವ ಎಸ್ಪಿ ಕಚೇರಿ ಮುಂದೆಯೇ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ತುಮಕೂರು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮುಂದೆ ಈ ಘಟನೆ ನಡೆದಿದೆ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಪುರ ಗ್ರಾಮದ ಪ್ರಸನ್ನ ಕುಮಾರ್ ಸೂಸೈಡ್ಗೆ ಯತ್ನಿಸಿದ ವ್ಯಕ್ತಿಯಾಗಿದ್ದಾನೆ. ಶಿರಾ ಮೂಲದ ಪ್ರಸನ್ನ ಕುಮಾರ್ ಮನೆ ಅಕ್ಕಪಕ್ಕ ಗ್ರಾಮದ ರವಿಕುಮಾರ್, ಶ್ರೀರಂಗ ಹಾಗೂ ಜಗದೀಶ್ ಎಂಬುವವರು ಪೆಟ್ಟಿ ಅಂಗಡಿ ಇಟ್ಕೊಂಡು ಎಣ್ಣೆ ಸೊಲ್ಯೂಷನ್ ಮಾರಾಟ ಮಾಡ್ತಾ ಇದ್ರು. ಜೊತೆಗೆ ಪ್ರಾಣಿ ಹಿಂಸೆ ಮಾಡ್ತಾ ಇದ್ರು. ಹೀಗಾಗಿ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಪ್ರಸನ್ನ ಪತ್ನಿ ಮೇಲೆ ಹಲ್ಲೆ ಮಾಡಿದ್ರಂತೆ. ಈ ಬಗ್ಗೆ ದೂರು ಕೂಡ ದಾಖಲು ಮಾಡಿದ್ರೂ ಯಾವ ಪ್ರಯೋಜನವೂ ಆಗಿಲ್ಲ ಎಂದು ಪ್ರಸನ್ನ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಮನೆ ಹತ್ರ ಗಲಾಟೆ ಆಗಿತ್ತು. ಇವ್ರ ಮೇಲೆ ಡೌಟ್ ಪಟ್ಟಿದ್ರು. ಅವ್ರಂಗೆ ಇವ್ರ ಹಿಂಗೆ ಅನ್ನೋರು. ನಾನು ಜಗಳ ಮಾಡ್ತಿದ್ದೆ. ಮುಂದಿನ ಕೂಡಿಸಿ ನಂದು ಬಟ್ಟೆ ಎಲ್ಲ ಹಾಕಿ ಇದೇ ಥರ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿ ಎಲ್ಲ ಇದು ಮಾಡಿ ಇವತ್ತು ನಮ್ಮನ್ನು ಈ ಲೆವೆಲಿಗೆ ತಂದಿಕ್ಕಿದ್ದಾರೆ. ಎಣ್ಣೆ ಮಾರಬೇಡ್ರಿ ಅಂತ 3 ಸತಿ ಅರ್ಜಿ ಬರೆದು ಕೊಟ್ಟಿದ್ದೆ. ಅಲ್ಲೊಬ್ಬ ಎಣ್ಣೆ ಮಾರ್ತಾನೆ, ಶ್ರೀರಂಗ ಅಂತ. ಎಣ್ಣೆ ಮಾರಬೇಡ್ರಿ, ಏನು ಮಾಡಬೇಡ್ರಿ ಅಂತ ಹೇಳಿದ್ದೀನಿ. ಆದರೂ ಕೇಳ್ತಾ ಇಲ್ಲ. ಇದು ಟಾಮ್ ಓಡಿಸಿದ್ವಿ ಸರ್, ಗ್ರಾಮ್ ಟಾಣ ಮಾಡಿಸಿ ಎಣ್ಣೆ ಮಾರಬೇಡ ಅಂತ. ಇವ್ರು 3 ಜಗ್ಗ, ರವಿ, ಶ್ರೀರಂಗ ಅವ್ರು ನಮ್ಮ ಮನೆಯವ್ರ ಬಟ್ಟೆ ಎಲ್ಲ ಹಾಕಿ ಕೇಳಿ ಸರ್, ನಾನು ಸುಳ್ಳು ಹೇಳಲ್ಲ. ಬಟ್ಟೆ ಎಲ್ಲ ಹಾಕಿ ಎಲ್ಲ ನೈಟಿ ಎಲ್ಲ ಹಾಕಿ ಹೊಡೆದು ಎದೆಗೆಲ್ಲ ಚಪ್ಪಲಿ ಕಾಲಾಗಿ ಒದ್ದು ಎಲ್ಲ ಮಾಡಿದ್ದಾರೆ. 20 ದಿವಸ ಆಗಿದೆ ಸರ್ ಕಂಪ್ಲೇಂಟ್ ಕೊಟ್ಟು. SP ಸಾಹೇಬ್ರು ಏನಂದ್ರು ಅಲ್ಲಿಗೆ ಹೋಗು ಅಂದರು. ಸಿರಾದಲ್ಲಿ ಹೋದರೆ ಅವ್ರು ಫೋನ್ ಮಾಡ್ತೀನಿ ಅಂತಾರೆ. ಅವ್ರು ಊರಲ್ಲಿ ಹೋದರೆ ನಾವು ಕೊಲೆ ಮಾಡ್ತೀವಿ ಅಂತ ಎದುರಿಸ್ತಾರೆ. ನಾನು ಏನು ಮಾಡೋಣ ಸರ್? ಇವರೆಲ್ಲ 4 ಜನ ಬಡ್ಡಿಗೆ ದುಡ್ಡು ಸಿಕ್ಕಾಬಟ್ಟೆ ಬಡ್ಡಿಗೆ ಬಿಟ್ಟವ್ರಿ. ಜನಕ್ಕೆ ದುಡ್ಡೆಲ್ಲ ಕೊಟ್ಬಿಟ್ಟು 100 ರೂಪಾಯಿ 200 ರೂಪಾಯಿ ಎಣ್ಣೆ ಕೊಡಿಸ್ಬಿಟ್ಟು ಮೊನ್ನೆ ಸುಳ್ಳು ಹೇಳಿಸ್ಬಿಟ್ಟವ್ರು. ಇನ್ನು ಹಲವು ಬಾರಿ ದೂರು ನೀಡಿದ್ರೂ ಕ್ರಮ ಕೈಗೊಳ್ಳದಿದ್ದಕ್ಕೆ ಸೀದಾ SP ಕಚೇರಿಗೆ ಬಂದು ಕೇಸ್ ದಾಖಲಿಸಿದ್ದಾರೆ. ಆದರೆ SP ಕಚೇರಿಗೂ ದೂರು ನೀಡಿ 20 ದಿನ ಕಳೆದ್ರೂ ಏನು ಕ್ರಮ ಕೈಗೊಂಡಿಲ್ಲ ಎಂದು ಆಗ್ರಹಿಸಿ ಇಂದು SP ಕಚೇರಿಗೆ ಬಂದ ಪ್ರಸನ್ನ ಕುಮಾರ್ SP ಕಚೇರಿ ಮುಂದೆಯೇ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ್ದಾನೆ. ಕೂಡಲೇ ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. 4 ಸತಿ ಅರ್ಜಿ ಕೊಟ್ಟಿದ್ದೀವಿ ಸರ್, 4 ಸತಿ ಅರ್ಜಿ ಕೊಟ್ಟಿದ್ದೀವಿ. ಇದು ಒಂದೇ ಅಲ್ಲ ಇವ್ರು ಮಾಡಿರೋದು. ಅಲ್ಲಿ ಪಕ್ಷಿ ಪ್ರಾಣಿ ಎಲ್ಲ ಹೊಡಿತಾರೆ, ಸಿಡ್ಮ ದಿಕ್ತಾರೆ. ಹೆಚ್ಚು ಕಮ್ಮಿ ಆಗಿ ಯಾರಾದರೂ ಸತ್ತರೆ ಯಾರು ಜವಾಬ್ದಾರಿ ಸರ್? ಕೊಡ್ತಿದ್ರು ರೆಸ್ಪಾನ್ಸ್ ಇಲ್ಲ ಸರ್. ಹೊಡೆದವ್ರೆ ಅಂತ ಹೇಳಿದ್ದೀನಿ. ಹೊಡೆದಿರೋದಕ್ಕೆ ಇಲ್ಲೇ ಚಿಕಿತ್ಸೆನೂ ಮಾಡಿಸಿದ್ದೀನಿ. ಅಲ್ಲಿಂದ ಹೋದ್ರು. SP ಆಫೀಸ್ ಮುಂದೆ ಅಂದರೆ ಸರ್ ನ್ಯಾಯ ಸಿಗಲಿಲ್ಲ ಅಂದರೆ ಏನು ಮಾಡೋಣ ಸರ್? ಇವತ್ತು ಫೋನ್ ಮಾಡ್ತೀನಿ, ನಾಳೆಗೆ ಫೋನ್ ಮಾಡ್ತೀನಿ ಅಂದರೆ ನಮ್ಮ ಊರಲ್ಲೆಲ್ಲ ಮರ್ಯಾದೆನಿಲ್ಲ. ಬಟ್ಟೆ ಹರಿದು ಹಾಕಿರೋದಕ್ಕೆ ಊರಿಗೆ ಹೋಗಿಲ್ಲ ಸರ್. 20 ದಿವಸ ಆಗೈತೆ. ಕಂಡರ ಮನೇಲಿದ್ದೀವಿ ನಾವು. ಈಗ ನಮ್ಮಪ್ಪ ನಮ್ಮಮ್ಮ ಬರಬೇಡ್ರಿ ಅಂತಾರೆ. ಅವರು ಹೇಳ್ತಾರೆ ಸರ್, ಅಲ್ಲಿ ಹೇಳ್ತೀನಿ ಹೋಗ್ರಿ ಅಂತಾರೆ. ಪಾಪ ಅವರು ಅವತ್ತು ನಮಗೆ ರೆಸ್ಪಾನ್ಸ್ ಮಾಡಿ ಹೇಳಿ ಹೋಗ್ರಮ್ಮ ಮಗು ಕರ್ಕೊಂಬಂದಿದ್ದೆ ಸರ್, ಆದ್ರೂ ಹೋಗ್ರಿ ಅಂತ ಕಳಿಸಿದ್ದಾರೆ. ಇವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನ್ಯಾಯ ಸಿಗಲ್ಲ ಸರ್. ನ್ಯಾಯ ಪೂರ್ತಿ ಸಿಕ್ಕೇ ಇಲ್ಲ. ನಮ್ಮ ಊರಲ್ಲಿ ಮರ್ಯಾದೆ ಇರುತ್ತೆ ಸರ್. ಹೋದರೆ ಜನ ಎಲ್ಲ ನಗ್ತಾರೆ, ಕೇಕೆ ಹೊಡಿತಾರೆ. ಅದಕ್ಕೆ ಆದರೂ ಒಬ್ಬರು ಅಫಿಷಿಯಲ್ ಇದ್ದಾರೆ. ಅದರಲ್ಲಿ ಅವನು ತಪ್ಪು ಮಾಡಿದ್ದಾರೆ ಸರ್. ಈಗ ನನ್ನ ಹೆಂಡ್ತಿ ಬದುಕಿದ್ದಂಗೆ ಒಂದು ಡೆತ್ ಸರ್ಟಿಫಿಕೇಟ್ ಕೊಟ್ಟು ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಂಡು ಅದ್ರ ಬಚ್ಚಿಕ್ತಾ ಇದ್ದೀನಿ ನಾನು. ಅದೆಲ್ಲ ಬೀದಿಗೆ ಹಾಕ್ಬೇಕು, ನನಗೆ ನ್ಯಾಯ ಸಿಗಬೇಕು. ಅದೇನೇ ಇರ್ಲಿ, ನ್ಯಾಯ ಕೇಳುವುದು ತಪ್ಪ? ಗ್ರಾಮದಲ್ಲಾಗ್ತಾ ಇರೋ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ದು ತಪ್ಪು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದೆ ಪೊಲೀಸ್ ಅಧಿಕಾರಿಗಳು ಕೈಚೆಲ್ಲಿ ಕೂತಿರುವುದು ಮಾತ್ರ ದುರಂತವೇ ಸರಿ.